ಜನರಿಗೆ ಹೊಳಿತಾಗಲಿ ಅಂತ ರಾಜ್ಯದ ಜನತೆಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಆಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಹಾಗೂ ಸೌಭಾಗ್ಯವತಿ ವೇಣುಗೋಪಾಲ್ ಸಹಸ್ರ ಚಂಡಿಕಾ ಮಹಾಯಾಗವನ್ನ ನಡೆಸ್ತಾ ಇದ್ದಾರೆ. 1 ವಾರಗಳ ಕಾಲ ನಡೆಯಲಿರುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿತ್ಯ ಗಣ್ಯಾತಿ ಗಣ್ಯರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ಯಾವೆಲ್ಲ ಪೂಜೆ ನೆರವೇರುತ್ತೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವುದರ ವರದಿ ಇಲ್ಲಿದೆ. ಆನೇಕಲ್ನಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ 4ನೇ ದಿನದಂದು ದುರ್ಗಾ ಸಪ್ತಶತಿ ಪಾರಾಯಣ ಪೂಜೆ. ಎಲ್ಲೋಡಿದ್ರೂ ಹೋಮಕುಂಡಗಳು, ಯಜ್ಞ ಯಾಗಾದಿಗಳು, ಪುರೋಹಿತರ ಬಾಯಲ್ಲಿ ಮಂತ್ರ ಪಠಣಗಳು. ಇದ್ ಎಲ್ಲಿ ಅಂತ ಕೇಳಿದ್ರೆ ಬೇರೆಲ್ಲೂ ಅಲ್ಲ, ಆನೇಕಲ್ನ ರುಕ್ಮಿಣಿ ಮಹಲ್ನಲ್ಲಿ ನಡೀತಾ ಇರೋ ಸಹಸ್ರ ಚಂಡಿಕಾ ಮಹಾಯಾಗದ ದೃಶ್ಯ. ನಾವಾಯ್ತು ನಮ್ಮ ಕೆಲಸವಾಯ್ತು ಅನ್ನೋ ಸಮಾಜದ ಮಧ್ಯೆ ಜನರ ಒಳಿತಿಗಾಗಿ, ರಾಜ್ಯದ ಜನತೆಯ ಕ್ಷೇಮಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಹಾಗೂ ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಕಳೆದ 4 ದಿನಗಳಿಂದ 500ಕ್ಕೂ ಹೆಚ್ಚು ಪುರೋಹಿತರಿಂದ 108 ಹೋಮಕುಂಡ ನಿರ್ಮಿಸಿ ಹೋಮ ಹವನದಂತಹ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಿದ್ದಾರೆ. ಕಳೆದ 4 ದಿನಗಳಿಂದ ಪೂಜೆ ಕಾರ್ಯ ನಡೀತಾ ಇದ್ದು, ಈ ದಿನ ವಿಶೇಷವಾಗಿ ಸಹಸ್ರ ಚಂಡಿಕಾ ಮಹಾಯಾಗದ ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ಹೋಮ, ನರ್ವಾಣವ ಜಪ, ಲಘು ಪೂರ್ಣಾಹುತಿ, ಸುಹಾಸಿನಿ ಪೂಜೆ, ಕುಮಾರಿ ಪೂಜೆ, ದಂಪತಿ ಪೂಜೆ ನಡೆಯಿತು. ಮಹಾಚಂಡಿಕಾ ಯಾಗದಲ್ಲಿ ಅನೇಕ ಕಡೆಯಿಂದ ಸಾಧು ಸಂತರು, ಸನ್ಯಾಸಿಗಳು ಮತ್ತು ಮುನಿಗಳು ಯಜ್ಞದಲ್ಲಿ ಭಾಗಿಯಾಗಿದ್ರು. ಹಾಗೆಯೇ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ಹಾಗೂ ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಆಶೀರ್ವಾದ ಪಡೆದರು. ಚಂಡಿಕಾ ಯಾಗದಲ್ಲಿ ಶ್ರೀ ಆನಂದರಾವ್ ಗುರೂಜಿ ಭಾಗಿ. ಈ ಯಾಗದಲ್ಲಿ ಭಾಗಿಯಾಗಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತ ಫಲ. ಇನ್ನು ಚಂಡಿಕಾ ಯಾಗದಲ್ಲಿ ಭಾಗಿಯಾದ ಸ್ಪೀಡ್ ನ್ಯೂಸ್ನ ಭವಿಷ್ಯ ದರ್ಪಣ ಕಾರ್ಯಕ್ರಮ ನಡೆಸಿಕೊಡುವ ಶ್ರೀ ಆನಂದರಾವ್ ಗುರೂಜಿ ಮಾತನಾಡಿ, ಇಂಥ ಅದ್ದೂರಿ ಕಾರ್ಯಕ್ರಮವನ್ನ ನಾನೆಲ್ಲೂ ನೋಡೋಕೆ ಸಾಧ್ಯವೇ ಇಲ್ಲ. ಜನರಿಗೆ ಒಳ್ಳೇದಾಗ್ಲಿ ಅಂತ ಈ ಸಹಸ್ರ ಚಂಡಿಕಾ ಯಾಗವನ್ನ ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಹಾಗೆಯೇ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದೆ ನನ್ನ ಜನ್ಮ ಜನ್ಮದ ಸುಕೃತ ಫಲ ಎಂದು ಮಾತನಾಡಿದ್ರು. ಸಮಸ್ತ ನಾಡಿನ ಜನತೆಗೆ ಸ್ಪೀಡ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಇಂಥ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಾನೆಂದೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಯಾಗಗಳು ಮಾಡಿದ್ದೀವಿ, ದುರ್ಗಾ ಪಾರಾಯಣ, ದುರ್ಗಾಶತಿ, ಸಪ್ತಶತಿ ಮತ್ತು ಎಲ್ಲವನ್ನೂ ಮಾಡಿದ್ದೀವಿ ಯಾಗಗಳನ್ನು. ಕುಬೇರ ಯಾಗದಲ್ಲೂ ಪಾಲ್ಗೊಳ್ಳಿದ್ದೇನೆ, ಅದಲ್ಲೂ ನೋಡಿದ್ದೀನಿ. ಆದರೆ ಈ ರೀತಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಮತ್ತು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಸೌಭಾಗ್ಯವತಿಯವರು ನಮ್ಮ ಆನೇಕಲ್ ನಗರ ಟೌನ್ನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಸುಕೃತ ಫಲ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆಲ್ಲರಿಗೂ ಈ ಒಂದು ಸಾಧು ಸಂತರುಗಳ ದೇವಾನುದೇವತೆಗಳೇ ಯಾವ ರೂಪದಲ್ಲಿ ಇಳಿದಿದ್ದಾರೆ ಗೊತ್ತಿಲ್ಲ ನೋಡಿ. ಇಂಥ ಮಹಾನುಭಾವರು, ಕೇರಳದಿಂದ ಬಂದಿರತಕ್ಕಂಥ ಮಹಾನುಭಾವರು, ಆಂಧ್ರದಿಂದ ಕಾಕಿನಾಡಿನಿಂದ ಬಂದಿರತಕ್ಕಂಥವ್ರು, ನಾವು ಅವ್ರಿಗೆ ದರ್ಶನನೇ ಮಾಡೋಕ್ಕಾಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಕಣ್ಣಾರೆ ನಮ್ಮ ಎದುರುಗಡೆ ನೋಡ್ತಕ್ಕಂಥ ಭಾಗ್ಯ ಕರುಣಿಸಿರ್ತಕ್ಕಂಥದ್ದು. ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಯಾಗದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಲ್ವಾ. ಹಾಗಾಗಿ ಅವರಿಗೆ ಈ ನಮ್ಮ ಒಂದು ಜನತೆ ಪರವಾಗಿ ನಮ್ಮ ಸಾಧು ಸಂತರುಗಳು ಎಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನು ಯಾಕೆ ಮಾಡ್ತೀವಿ ಅಂದರೆ ಅವಿಸ್ಸನ್ನು ಏನಕ್ಕೆ ಕೊಡ್ತೀವಿ? ದೇವತೆಗಳಿಗೆ ಶಕ್ತಿ ತುಂಬೋದಕ್ಕೋಸ್ಕರ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ವಿ. ಸಹಸ್ರ ಚಂಡಿಕಾ ಯಾಗ ಶುರುವಾಗಿ 4 ದಿನವಾದರೂ 500ಕ್ಕೂ ಹೆಚ್ಚು ಪುರೋಹಿತರಿಂದ 108 ಹೋಮಕುಂಡ ನಿರ್ಮಿಸಿ ಹೋಮ ಹವನದಂತಹ ಪೂಜಾ ಕೈಂಕರ್ಯಗಳನ್ನು ನೋಡಲು ಹಾಗೂ ಅನೇಕ ಕಡೆಯಿಂದ ಸಾಧು ಸಂತರನ್ನ ನೋಡಿ ಅವರ ಆಶೀರ್ವಾದ ಪಡೆಯಲು ಲಕ್ಷಾಂತರ ಭಕ್ತ ಸಮೂಹವೇ ಆಗಮಿಸ್ತಾ ಇದೆ. ನೋಡಿ, ನಮಗೆ ಎಷ್ಟು ಪುಣ್ಯದಲ್ಲಿ ಇದ್ದೀವಿ ನಾವು. ಇಂಥ ಒಂದು ಸದುಪಯೋಗವನ್ನ
ನಮ್ಮ ತಾಲೂಕಿನಾದ್ಯಂತ ಆಗಲಿ, ಇಡೀ ನಮ್ಮ ದೇಶದಾದ್ಯಂತ, ರಾಜ್ಯದಾದ್ಯಂತ, ಹೊರ ರಾಜ್ಯದಿಂದನೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ ಮಾಡಲಿಕ್ಕೆ ಯಾರ್ಯಾರು ಬಂದಿದ್ದಾರೆ, ಯಾಗದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ, 108 ಯಾಗ ಕುಂಡಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ 5 ಕುಂಡಗಳು ಬಂದು ನನ್ನ ತಾಯಿ ಜಗನ್ಮಾತೆಯ ಸ್ವರೂಪಿಣಿಯಾಗಿರ್ತಕ್ಕಂಥ ಕಾಮಾಖ್ಯ ಯೋನಿ ಕುಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಮಾಖ್ಯ ಅಂದ್ರೆ ಏನ್ ತಮಾಷೆನ? ಸೃಷ್ಟಿಯ ಮೂಲನೇ ಕಾಮಾಖ್ಯ. ಆ ಯೋನಿ ಕುಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು ಭಗವಂತ ಅವ್ರಿಗೆ ಜ್ಞಾನೋದಯ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡೋದು, ಹೆಣ್ಣು ಮಕ್ಕಳಲ್ಲಿ ಯಾರ್ಯಾರು ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಸಂತಾನ ವಿಳಂಬ ಆಗ್ತಕ್ಕಂಥದ್ದು, ಗರ್ಭಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಬಳಲ್ತಾ ಇದ್ದೀರಿ, ದಯವಿಟ್ಟು ಇಂಥ ಒಂದು ಯಾಗಕ್ಕೆ ಬಂದು ಅದು ಸದುಪಯೋಗ ಪಡಿಸ್ಕೊಳ್ಳಿ, ನೀವು ಉಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಸಮಿತಿಗಳು ಆಗ್ತಾ ಇದಾರಲ್ಲ, ಅರಳಿ, ಎಕ್ಕ, ಆಲ, ಔಡುಂಬರ, ಒಟ್ಟು ವೃಕ್ಷ, ಎಕ್ಕ, ಇದನ್ನೆಲ್ಲ ಬನ್ನಿ, ಶಮಿ ಎಲ್ಲ ಆಗ್ತಾ ಇದಾರೆ ಆ ಸಮಿತಿಗೆ. ಆ ಸಮಿತಿಯಲ್ಲಿ ಬರ್ತಕ್ಕಂಥ ಹವಿಸ್ ಅಂದ್ರೆ ಸಂಸ್ಕೃತದಲ್ಲಿ, ನಾವು ಕನ್ನಡದಲ್ಲಿ ಆ ರೂಢಿಯಲ್ಲಿ ಮಾತಾಡೋದು ಹೊಗೆ, ಆದ್ರೆ ಸಂಸ್ಕೃತದಲ್ಲಿ ಹೇಳೋದಾದ್ರೆ ಹವಿಸ್ಸು. ಆ ಹವಿಸ್ಸನ್ನು ನಾವು ದೇಹಕ್ಕೆ ತಗೊಂಡಾಗ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೋಗಿ ನಮಗೆ ಒಳ್ಳೇದು, ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ, ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ಎಲ್ಲ ಕಳೆದೋಗಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಮಗೆ ಬರ್ತಕ್ಕಂಥದ್ದು. ಅಂತ ಒಂದು ಮಹತ್ ಕಾರ್ಯ ಈ ನಮ್ಮ ಸೋದರಾಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಮತ್ತೆ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಸೌಭಾಗ್ಯವತಿ ಅವರು ನಡೆಸ್ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ದಯವಿಟ್ಟು ನಾನು ಮಹಾ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ವಾಹಿನಿಯ ಮುಖಾಂತರ ನೀವೆಲ್ಲರೂ ಬಂದು ಇನ್ನೂ 2 ದಿನಗಳ ಕಾಲ, ನಾಳೆ ನಾಡಿದ್ದು 2 ದಿನಗಳೂ ಕಾಲ ಇರುತ್ತೆ. ಅನ್ನದಾಸೋಹ ನಿರಂತರವಾಗಿ ನಡೀತಾ ಇದೆ. ಸಾಧು ಸತ್ಪುರುಷರುಗಳೆಲ್ಲ ಬರ್ತಾ ಇದ್ದಾರೆ. ಕಣ್ಣಿಂದ ನೋಡಬೇಕು ನಾವು, ಅದನ್ನ ನೀವು ಉಪಯೋಗಿಸ್ಕೊಳ್ಳಿ. ನಾವು ಸಂತೋಷ ಪಟ್ಟಿದ್ದೀವಿ, ನೀವು ಬನ್ನಿ. ಖಂಡಿತವಾಗಿ ನಿಮ್ಗೆಲ್ಲ ಭಗವಂತನ ಒಳ್ಳೇದು ಮಾಡಿ, ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದ. ಚಂಡಿಕಾ ಮಹಾಯಾಗದಲ್ಲಿ ನೂರಾರು ಭಕ್ತರು, ಗಣ್ಯರು ಭಾಗಿಯಾಗಿ ಪೂಜೆಯ ಫಲಾಫಲವನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ. ಇನ್ನು 3 ದಿನದವರೆಗೆ ಈ ಯಾಗ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದಾಗಿದೆ. ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ ಶ್ರೀ ಡಾಕ್ಟರ್ ವೇಣುಗೋಪಾಲ್, ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಲೋಕ ಕಲ್ಯಾಣಕ್ಕಾಗಿ ಸಹಸ್ರ ಮಹಾಚಂಡಿಕಾ ಮಹಾಯಾಗವನ್ನ ನಡೆಸ್ತಾ ಇರೋದು ಹೆಮ್ಮೆಯ ವಿಚಾರ. 1 ವಾರಗಳ ಕಾಲ ನಡೆಯುವಂತಹ ಈ ಯಾಗದಲ್ಲಿ ನಿತ್ಯ ಸಾವಿರಾರು ಭಕ್ತರು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅಲ್ಲದೆ ಎನ್ಬಿಜಿಐ ಫೌಂಡರ್ ಮತ್ತು ಚೇರ್ಮನ್ಗೆ ಎಲ್ಲಾ ರೀತಿಯಲ್ಲೂ ಸಹ ಶ್ಲಾಘನೆಯೂ ಸಹ ಸಿಗ್ತಾ ಇದೆ.